ಹಾಯ್ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಕರ್ನಾಟಕದಲ್ಲಿ ತುಂಬಾ ವಿಷಯಗಳು ನಡೀತಿದೆ. ಆದ್ರೂನು ಈ ಸುಪ್ರೀಂ ಕೋರ್ಟ್ ದೆಹಲಿಯಲ್ಲಿ ಏನು 11ನೇ ತಾರೀಕು ತೀರ್ಪು ನೀಡ್ತು, ಈ ಬೀದಿ ನಾಯಿಗಳನ್ನೆಲ್ಲ ಒಂದ್ ಕಡೆ ಕೂಡಿ ಹಾಕ್ಬೇಕು ಅಂತ. ಅದ್ರ ಬಗ್ಗೆ ಇಡೀ ದೇಶದಾದ್ಯಂತ ಪರ ವಿರೋಧ ಚರ್ಚೆ ಶುರುವಾಗಿದೆ. ಇನ್ನು ಈಗಾಗ್ಲೇ ದೆಹಲಿಯಲ್ಲಿ ನಾಯಿಗಳನ್ನ ಸಾಗಿಸುವಂತ ಒಂದು ಕಾರ್ಯ ಶುರು ಆಗಿದೆ. ಇದನ್ನ ಪ್ರಶ್ನಿಸಿ ಒಂದಷ್ಟು ಜನ ಲಾಯರ್ಗಳು ಸುಪ್ರೀಂ ಕೋರ್ಟ್ಗೆ ಕ್ವಶನ್ ಮಾಡಿದ್ದಾರೆ. ನೀವು ಇನ್ನೂ ಜಾಗನೇ ಅಲಾಟ್ ಮಾಡಿಲ್ಲ, ಅಷ್ಟು ಬೇಗ ನಾಯಿಗಳನ್ನ ಎಲ್ಲಿ ಸಾಗಿಸ್ತಿದ್ದೀರಾ, ನೀವೇನು ಮಾಸ್ ಕಿಲ್ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದೀರಾ ಅಂತ ಕ್ವಶನ್ ಮಾಡಿದ್ದಾರೆ. ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಏನು ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಜನರ ಒಪಿನಿಯನ್ಗೆ ಬರೋದಾದ್ರೆ, ಈ ಪೆಟ್ ಲವರ್ಸ್ ಏನಿದ್ದಾರೆ ಅವ್ರು ಹೇಳೋ ಒಂದಷ್ಟು ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ಒಂದು ದೇಶದಲ್ಲಿ ಇದೇ ರೀತಿಯ ಒಂದು ನಿರ್ಧಾರ ತಗೊಂಡು ಎಕರೆಗಟ್ಟಲೆ ಜಮೀನ್ ಮಾಡಿ ಅಲ್ಲಿ ತಗೊಂಡೋಗಿ ಎಲ್ಲಾ ನಾಯಿಗಳನ್ನ ಬಿಟ್ಟಾಗ ಅವುಗಳಿಗೆ ಊಟ ಇಲ್ಲದೆ ಅವೇ ಕಚ್ಚಾಡ್ಕೊಂಡು ಸತ್ತು ಎಲ್ಲ ಇದಾಗಿದೆ. ಸೊ ಇದೂನು ಅದೇ ರೀತಿಯ ಒಂದು ಹತ್ಯಾಕಾಂಡ ಆಗುತ್ತಾ ಅನ್ನೋ ಒಂದು ಕ್ವಶನ್ ಇವ್ರು ರೈಸ್ ಮಾಡಿದ್ರೆ, ಇಲ್ಲಿ ಇನ್ನೊಂದು ವರ್ಗ ಏನ್ ಹೇಳ್ತಿದೆ ಅಂತಂದ್ರೆ, ಕಳೆದ ವರ್ಷ 37 ಲಕ್ಷ ಡಾಗ್ ಬೈಟ್ಸ್ ಕೇಸಸ್ ರಿಜಿಸ್ಟರ್ ಆಗಿದೆ ಅಂತ. ಸೊ ಎರಡನ್ನೂ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಈಗ ಇವರು ಪೆಟ್ ಲವರ್ಸ್ ಏನಿದ್ದಾರೆ, ಇವರು ಅವ್ರಿಗೆ ಆನ್ಸರ್ ಮಾಡ್ತಿರೋ ರೀತಿ ಏನಪ್ಪಾ ಅಂತಂದ್ರೆ, ಈಗ ಇಷ್ಟು ಲಕ್ಷ ನಾಯಿಗಳನ್ನ ಒಂದ್ ಹತ್ರ ಹಾಕ್ಬೇಕಂದ್ರೆ ಎಷ್ಟು ಎಕರೆ ಜಮೀನ್ ಅಲಾಟ್ ಆಗ್ಬೇಕು, ಅದನ್ನ ಸಾಗಿಸೋದಕ್ಕೆ ಖರ್ಚಾಗೋದು ಎಷ್ಟಾಗತ್ತೆ, ಪ್ಲಸ್ ಅದನ್ನ ನೋಡ್ಕೊಳ್ಳೋದಕ್ಕೆ ಎಷ್ಟು ಕೋಟಿ ಖರ್ಚಾಗತ್ತೆ. ಇದ್ರಲ್ಲಿ 25% ಕೂಡ ಆಗಲ್ಲ ಅವುಗಳಿಗೆ ವ್ಯಾಕ್ಸಿನೇಟ್ ಮಾಡೋದಕ್ಕೆ ಅಂತ. ಇವಾಗ ಹೇಗೋ ನಾಯಿಗಳನ್ನ ಹಿಡಿತಾ ಇದ್ದೀರಲ್ಲ, ಅದಕ್ಕೆ ವ್ಯಾಕ್ಸಿನೇಟ್ ಮಾಡಿ ಬಿಟ್ಬಿಡಿ, ಅವು ಪಾಡ್ಗೆ ಅವು ಇರ್ತವೆ ಅಂತ ಈ ಒಂದು ವರ್ಗದ ಜನ ವಾದ ಮಾಡ್ತಿದ್ದಾರೆ. ಇಲ್ಲ, ಇದರ ಸಂತತಿ ತುಂಬಾ ಜಾಸ್ತಿ ಆಗಿದೆ, ಇದರಿಂದ ಮುಂದೆ ಇನ್ನೂ ಜಾಸ್ತಿ ಕೇಸಸ್ ರಿಜಿಸ್ಟರ್ ಆಗುತ್ತೆ ಅಂತ ಇನ್ನೊಂದು ವರ್ಗ ಚರ್ಚೆ ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಸುಪ್ರೀಂ ಕೋರ್ಟ್ ಏನ್ ನಿರ್ಧಾರ ತಗೊಳುತ್ತೆ ಅಂತ ಗೊತ್ತಿಲ್ಲ. ಇನ್ನು ನನ್ನ ಕೇಳೋದಾದ್ರೆ, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಪ್ರಾಣಿಗಳನ್ನೆಲ್ಲ ಮಾಸ್ ಕಿಲ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಲ್ಲಾಂತಂದ್ರೆ ಸಂಬಂಧಪಟ್ಟವರಿಗೆ ಟ್ಯಾಗ್ ಮಾಡಿ. ನೋಡೋಣ ಮುಂದಿನ ದಿನಗಳಲ್ಲಿ ಈ ವಿಷಯವಾಗಿ ಏನ್ ನಿರ್ಧಾರ ತಗೊಳ್ತಾರೆ ಅಂತ. ನಮಸ್ಕಾರ.